ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ಮೀನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 10ನೇ ತಾರೀಕಿನಂದು ಬುಧ ಗ್ರಹ, 17ನೇ ತಾರೀಕಿನಂದು ರವಿ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 12ನೇ ತಾರೀಕಿನಂದು ಶುಕ್ರ ಗ್ರಹ, 29ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 20ನೇ ತಾರೀಕಿನಂದು ಕುಜ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾಸದಲ್ಲಿ ನಿಮಗೆ ಅಷ್ಟಮ ಭಾವದಲ್ಲಿ ಬುಧ ಗ್ರಹದ ಸ್ಥಿತಿ ಇರುವಂಥದ್ದು. ಈ ಬುಧ ಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ನೀವು ಬ್ಯಾಂಕ್ ಲೋನ್ಗಳಿಗಾಗಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ಈ ಮಾಸದಲ್ಲಿ ಅದೆಲ್ಲ ಆಗುವುದಕ್ಕೆ ಅತ್ಯಂತವಾಗಿ ಅವಕಾಶವಿದೆ. ಆ ಸಂದರ್ಭದಲ್ಲಿ ದೇಹ ಸೌಖ್ಯಂ ಸುವಿದ್ಯಾಪ್ತಿಂ ಸತ್ಕರ್ಮ ಪರಿಶೀಲನಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಸುವಿದ್ಯಾಪ್ತಿಂ ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅದರಲ್ಲೂ ಕೂಡ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಮತ್ತೆ ಭಾಷೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ವಿದ್ಯಾಕ್ಷೇತ್ರದಲ್ಲಿ. ಇನ್ನು ಶುಕ್ರಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ನವಮ ಭಾವ ಅಂದರೆ ಏನು ಹೇಳಿ, ಭಾಗ್ಯಸ್ಥಾನ. ಯಾಕೆ? ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋಪಾಸನ ಸೌಶೀಲ್ಯ ಗುರವೋ ನವಮಾದಮಿ ಅಂತ ಹೇಳಿರುವಂಥದ್ದಲ್ಲ. ಹಾಗಾಗಿ ನವಮ ಭಾವ ಅಂತ ಹೇಳಿ ಆದರೆ ಭಾಗ್ಯಸ್ಥಾನ, ಅಲ್ಲಿ ಶುಕ್ರಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನಿಮಗೆ ಈ ಮಾಸದಲ್ಲಿ ಅದೃಷ್ಟ ಅನ್ನುವಂಥದ್ದು ಕೈ ಹಿಡಿಯುತ್ತೆ ಮುಖ್ಯವಾಗಿ. ಆಯ್ತಾ? ಈಗೇನು ಹೇಳಿ, ಹೀಗೆ ಹೇಳಿದ ಕೂಡಲೇ ಕೆಲವೊಂದಷ್ಟು ಜನ ಏನಂತ ಹೇಳ್ತಾರೆ ಹೇಳಿ, ಸ್ವಾಮಿ ನಮಗೆ ಒಳ್ಳೇದಾಗೋದಕ್ಕೆ ಸಾಧ್ಯವೇ ಇಲ್ಲ, ನಾವು ಹುಟ್ಟಿದಲ್ಲಿಂದ ಇಲ್ಲಿವರೆಗೂ ಕೂಡ ಒಳ್ಳೇದಾಗಿಲ್ಲ, ಇನ್ನು ಈ ಮಾಸದಲ್ಲಿ ಹೇಗೆ ಒಳ್ಳೇದಾಗೋದಕ್ಕೆ ಸಾಧ್ಯ? ಕೆಲವೊಂದಷ್ಟು ಜನ ಯಾವಾಗಲೂ ಕೂಡ ಇದೇ ಥರ ಯೋಚನೆ ಮಾಡುವಂಥದ್ದು. ಆ ರೀತಿಯಾಗಿ ಯೋಚನೆ ಮಾಡಬಾರ್ದು. ನಾವು ಯಾವಾಗಲೂ ಕೂಡ ಉತ್ಸಾಹದಿಂದ ಕೂಡಿರಬೇಕು. ಆಯಿತಾ? ನೆಗೆಟಿವ್ ಆಗಿ ನಾವು ಯಾವಾಗಲೂ ಕೂಡ ಯೋಚನೆ ಮಾಡುವುದಕ್ಕೆ ಹೋಗಬಾರ್ದು. ಆ ಥರ ನಾವು ಯೋಚನೆ ಮಾಡಿದರೆ ನಮಗೆ ಯಾವತ್ತಿಗೂ ಕೂಡ ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದೇ ಇಲ್ಲ. ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಉತ್ಸಾಹೋ ಬಲವಾನಾರ್ಯ ನಾಸ್ತ್ಯುತ್ಸಾಹಾತ್ ಪರಂಬಲಂ ಉತ್ಸಾಹಾರಂಭ ಮಾತ್ರೇಣ ಜಾಯಂತೆ ಸರ್ವಸಂಪದಾಹ ಅಂತ. ಅಂದರೆ ಉತ್ಸಾಹೋ ಬಲವಾನ್, ಉತ್ಸಾಹ ಅಂತ ಹೇಳುವಂಥದ್ದೇ ಅತ್ಯಂತ ಬಲಿಷ್ಠವಾಗಿರುವಂಥದ್ದು. ನಾಸ್ತ್ಯುತ್ಸಾಹಾತ್ ಪರಂಬಲಂ, ಉತ್ಸಾಹಕ್ಕಿಂತ ದೊಡ್ಡ ಶಕ್ತಿ ಅಂತ ಹೇಳುವಂಥದ್ದೇ ಇಲ್ಲ. ಯಾವ ವ್ಯಕ್ತಿಗೆ ಉತ್ಸಾಹ ಇರುತ್ತೋ ಆ ವ್ಯಕ್ತಿಗೆ ಯಶಸ್ಸು ಅಂತ ಹೇಳುವಂಥದ್ದು ಸಿಗುತ್ತೆ. ಮೊದಲನೇದಾಗಿ ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು, ನಮಗೆ ಉತ್ಸಾಹ ಅಂತ ಹೇಳುವಂಥದ್ದು ಇರಬೇಕು. ಅದು ಬಿಟ್ಕೊಂಡು ಯಾವಾಗಲೂ ಕೂಡ ಏನು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಒಳ್ಳೇದಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ನಿಮಗೆ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿ ಆದರೆ ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇಲ್ಲ. ಅಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇರುವಂಥದ್ದಲ್ಲ. ಯಾವ ವ್ಯಕ್ತಿಗಳು ನಿಜವಾಗಿಯೂ ಕೂಡ ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಆದರೆ ಅವರಿಗೆ ಯಶಸ್ಸು ಅಂತ ಹೇಳುವಂಥದ್ದು ಸಿಗ್ತಾ ಇಲ್ಲ, ಅಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇರುವಂಥದ್ದು ಈ ಮಾಸದಲ್ಲಿ ಅದೃಷ್ಟ ಅನ್ನುವಂಥದ್ದು ಇದೆ. ನೀವು ಇಲ್ಲಿವರೆಗೂ ಕೂಡ ಪರಿಶ್ರಮವನ್ನು ಪಡ್ತಾ ಬಂದಿದ್ರೆ ಈ ಮಾಸದಲ್ಲಿ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನೂ ಒಂದು ಮಾತು ಏನು, ಯಶ್ಚದಿಷ್ಟ ಪರೋಲೋಕೆ ಯಶ್ಚಾಪಿ ಹಠವಾದಿಕಃ ಉಭಾವಪಿ ಶಠಾವೇತು ಕರ್ಮ ಬುದ್ಧಿ ಪ್ರಶಸ್ಯತೆ ಅಂತ ಹೇಳಿರುವಂಥದ್ದು. ಯಶ್ಚದಿಷ್ಟ ಪರೋಲೋಕೆ, ಯಾವ ವ್ಯಕ್ತಿ ಕೇವಲ ಅದೃಷ್ಟವನ್ನೇ ನಂಬಿಕೊಂಡು ಕುತ್ಕೊಂಡಿರ್ತಾನೋ ಅವನು ಕೂಡ ಬುದ್ಧಿವಂತ ಅಲ್ಲ, ದಡ್ಡ ಅಂತಾನೆ ಹೇಳಿರುವಂಥದ್ದು. ಅಂಥೇಳಿ ಆದರೆ ಗುರುಗಳು ಈ ಮಾಸದಲ್ಲಿ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸುಮ್ಮನೆ ಕುತ್ಕೊಂಡಿದ್ದು ನನಗೆ ಏನೋ ಒಂದು ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಿ ಕುತ್ಕೊಂಡಿದ್ರೆ ಆ ರೀತಿಯಾಗಿದ್ರೂ ಕೂಡ ಒಳ್ಳೇದಾಗುವುದಿಲ್ಲ. ಏನೋ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಿದ ತಕ್ಷಣ ಆಕಾಶದಿಂದ ಏನೋ ಬಂದು ಬಿದ್ದುಬಿಡುತ್ತೆ ಅಂತ ಹೇಳಿ ಅರ್ಥ ಅಲ್ಲ. ಆ ರೀತಿಯಾದಂತಹ ವ್ಯಕ್ತಿನೂ ಕೂಡ ಉತ್ತಮ ಅಲ್ಲ. ಹಾಗೆ ಯಶ್ಚಾಪಿ ಹಠವಾದಿಕಃ ಅಂತ ಹೇಳಿರುವಂಥದ್ದು. ಯಾವ ವ್ಯಕ್ತಿ ನಾನು ಅದೃಷ್ಟನೆಲ್ಲ ನಂಬದೇ ಇಲ್ಲ, ನಾನು ಏನನ್ನು ಕೂಡ ನಂಬೋದಿಲ್ಲ, ಆಯ್ತಾ, ನಾನು ಮಾಡಿದ್ದೇ ಸರಿ ಅಂಥೇಳಿ ಅತಿಯಾದಂತಹ ತನ್ನ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಮುನ್ನುಗ್ಗುವಂತಹ ವ್ಯಕ್ತಿ, ಅದು ಕೂಡ ಅಲ್ಲ, ಅದು ಕೂಡ ಸರಿಯಲ್ಲ. ಇದನ್ನೂ ಎಲ್ಲದನ್ನೂ ಅದೃಷ್ಟವನ್ನೂ ನಂಬ್ಕೊಂಡಿರ್ಬೇಕು. ಹಂಗಂಥೇಳಿ ಅದೃಷ್ಟ ನಂಬ್ಕೊಂಡು ಸುಮ್ಮನೆ ಕೂತ್ಕೊಂಡಿರುವಂಥದ್ದಲ್ಲ.
ವ್ಯಕ್ತಿ ಯಾವಾಗಲೂ ಕೂಡ ಪರಿಶ್ರಮವನ್ನು ಪಡ್ತಾ ಇರಬೇಕು. ಅದೃಷ್ಟ ಅಂತ ಹೇಳುವಂಥದ್ದು ಯಾವತ್ತೋ ಒಂದು ದಿವಸ ಬರುತ್ತೆ, ಆಯ್ತಾ. ಅದು ಬಂದವಾಗ ನಿಮ್ಮ ಪರಿಶ್ರಮನೂ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಮಾತ್ರ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವು ನೋಡಿ, ಪ್ರಪಂಚದಲ್ಲಿ ಯಶಸ್ಸನ್ನು ಪಡೆದಂತಹ ಯಾವ ವ್ಯಕ್ತಿನ ಬೇಕಾದರೂ ನೋಡಿ, ಆ ವ್ಯಕ್ತಿ ಅವತ್ತು ಬೆಳಿಗ್ಗೆ ಪ್ರಯತ್ನ ಪಟ್ಟು ಸಂಜೆಗೆ ಅವನಿಗೆ ಯಶಸ್ಸು ಸಿಕ್ತು ಅಂತ ಹೇಳಿ ಆಗಿದ್ದಲ್ಲ. ಆ ವ್ಯಕ್ತಿ ಎಷ್ಟೋ ವರ್ಷದಿಂದ ಅವನ ಪ್ರಯತ್ನವನ್ನು ಪಡ್ತಾ ಇರ್ತಾನೆ ಅಲ್ವಾ. ಯಾವತ್ತೋ ಒಂದು ದಿವಸ ಅವನಿಗೆ ಅದೃಷ್ಟ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅವತ್ತಿನ ದಿವಸ ಆ ವ್ಯಕ್ತಿ ಬೆಳಕಿಗೆ ಬರ್ತಾನೆ. ಪ್ರಪಂಚ ಏನು ಮಾತಾಡುತ್ತೆ ಹೇಳಿ, ನೋಡಪ್ಪ ಅವ್ನು ಎಂಥ ಅದೃಷ್ಟ ಅಂತ ಹೇಳಿ ಮಾತಾಡುತ್ತೆ. ಆದರೆ ಅದು ಹಿಂದ್ಗಡೆ ಒಂದು ಪರಿಶ್ರಮನೂ ಇದೆ, ಜೊತೆಗೆ ಅದೃಷ್ಟ ಅಂತ ಹೇಳುವಂಥದ್ದು ಇದೆ. ನಾನೀಗ ಏನು ಹೇಳ್ತಿರುವಂಥದ್ದು ಅಂತ ಹೇಳಿ ಆದರೆ, ಈ ಮಾಸದಲ್ಲಿ ನಿಮಗೆ ಅದೃಷ್ಟ ಅಂತ ಹೇಳುವಂಥದ್ದು ಇದೆ. ನವಮ ಭಾವದಲ್ಲಿ ಭಾಗ್ಯ ಸ್ಥಾನದಲ್ಲಿ ಶುಕ್ರನ ಒಂದು ಸ್ಥಿತಿ ಇರೋದ್ರಿಂದಾಗಿ, ಜೊತೆಗೆ ನೀವು ಇಷ್ಟು ವರ್ಷದಿಂದಲೂ ಯಾವುದಾದ್ರು ಒಂದು ವಿಚಾರಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರ್ತಿದ್ರೆ ನಿಮಗೆ ಅದರಲ್ಲಿ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಎರಡೂ ಬೇಕು, ಒಂದು ಯಶಸ್ಸು ಪ್ರಾಪ್ತಿ ಆಗೋದಕ್ಕೆ ಅದೃಷ್ಟವೂ ಬೇಕು, ಹಾಗೆ ಪ್ರಯತ್ನವೂ ಬೇಕು. ಪ್ರಯತ್ನ ಇದ್ದಂತಹ ಪಕ್ಷದಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ಇದೆ. ಯಾವ ವ್ಯಕ್ತಿಗಳು ನಿಜವಾಗಿಯೂ ಯಾವುದೋ ಒಂದು ವಿಚಾರಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ಇದೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಶುಕ್ರಗ್ರಹ ನವಮ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ವಸ್ತ್ರಲಾಭಂ ಅರೋಗತ್ವಂ ಗುರುಭಕ್ತಿ ಸ್ವಧರ್ಮಕೃತು ಚಿತ್ತಶುದ್ಧಿಂ ಅಭೀಷ್ಟಾನ್ನಂ ನವಮಸ್ಥೋ ಯದಾ ಭೃಗು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಚಿತ್ತಶುದ್ಧಿಂ, ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನಸ್ಸು ನಿರ್ಮಲವಾಗಿ ಇರುತ್ತೆ ಅಂತ ಹೇಳಿರುವಂಥದ್ದು ಈ ಮಾಸದಲ್ಲಿ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈ ಮಾಸದಲ್ಲಿ ನಿಮಗೆ ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇದೆ, ಹಾಗಾಗಿ ನೀವು ಹೆದರುವಂತಹ ಅವಶ್ಯಕತೆಯೇ ಇಲ್ಲ, ಆಯ್ತಾ. ಇನ್ನು ಈ ಮಾಸದಲ್ಲಿ ನೀವು ಒಂದು ವಿಚಾರದಲ್ಲಿ ಮಾತ್ರ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ಆದರೆ, ಈಗ ಪಂಚಮ ಭಾವದಲ್ಲಿ ಈ ತಿಂಗಳ 20ನೇ ತಾರೀಕಿನ ನಂತರ ಕುಜಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ನಿಮಗೆ ಪಂಚಮ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರುತ್ತೆ, ಆಯ್ತಾ. ಅದು ಅಲ್ಲಿ ನೀಚವಾಗಿ ಸ್ಥಿರವಾಗಿರುತ್ತೆ. ಇನ್ನು ನಿಮಗೆ ಅಷ್ಟಮ ಭಾವದಲ್ಲಿ ರವಿಗ್ರಹ ನೀಚವಾಗಿ ಸ್ಥಿರವಾಗಿರುವಂಥದ್ದು. ಇದನ್ನೆಲ್ಲ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು. ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರುವಂಥದ್ದು ಅಂದರೆ ಏನು ಹೇಳಿ, ವೈದ್ಯರ ಸಲಹೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಮೊದಲನೇದಾಗಿ, ಆಯಿತಾ. ನಿಮ್ಗೆ ಯಾವುದಾದರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದು ಅದರಲ್ಲಿ ವೈದ್ಯರು ನಿಮಗೇನಾದರೂ ಸಲಹೆಗಳನ್ನು ಕೊಟ್ಟಿದ್ದಂತಹ ಪಕ್ಷದಲ್ಲಿ ಈ ಸಮಯಕ್ಕೆ ಇಂತಹ ಔಷಧಿಯನ್ನು ತೆಗೆದುಕೊಳ್ಳಿ, ಈ ರೀತಿಯಾಗಿ ಮಾಡಿ, ಈ ರೀತಿಯಾಗಿ ನಿಮಗೇನಾದರೂ ವೈದ್ಯರ ಸಲಹೆಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರು ಹೇಗೆ ಹೇಳಿದಾರೋ ಆ ರೀತಿಯಾಗಿ ನಡೆದುಕೊಳ್ಬೇಕು. ಉತ್ತಮವಾದ ಆಹಾರವನ್ನು ನೀವು ಸೇವಿಸಬೇಕು. ಇನ್ನು ನಿಮಗೆ ಯಾವುದಾದರೂ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ, ಮದ್ಯಪಾನವೇ ಮುಂತಾದವುಗಳು, ಆಯಿತಾ, ಅಂತಹ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನು ನೀವು ಆದಷ್ಟು ಕಮ್ಮಿ ಮಾಡಬೇಕು. ವಾಸ್ತವವಾಗಿ ಬಿಡುವಂಥದ್ದೇ ಒಳ್ಳೆಯದು, ಆಯಿತಾ. ಆಗಲಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಾದರೂ ನೀವು ಅದನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ. ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅದೃಷ್ಟ ಅಂತ ಹೇಳುವಂಥದ್ದು ಕೈ ಹಿಡಿಯುತ್ತೆ, ಆಯಿತಾ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಜೋಪಾನ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು, ಉದ್ಯೋಗ, ಇದೆಲ್ಲದಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಅದೃಷ್ಟ ಅಂತ ಹೇಳುವಂಥದ್ದು ನಿಮ್ಮ ಕೈ ಹಿಡಿಯುತ್ತೆ. ನೀವು ಪ್ರಯತ್ನವನ್ನು ಪಟ್ಟಂತಹ ಪಕ್ಷದಲ್ಲಿ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ.